Hello class, let's begin today's lesson from 6th standard English supplementary Packed with the Sun. Lesson 6, the monkey and the crocodile. Let's continue the lesson. So his wife was furious and she dived in to hide herself at the bottom of the river, leaving the little ones to pester their father. ಏನು ಮಾಡ್ತಾಳೆ, ಇವಳು ತುಂಬ ಆ್ಯಂಗ್ರಿ ಆಗ್ತಾಳೆ, ತರಲ್ಲ ಅಂತ ಹೇಳಿದ ಕೂಡಲೇ. ಅವಾಗೇನು ಮಾಡ್ತಾಳೆ, ಡೈವ್ ಹೊಡೆದು ಫುಲ್ಲಿ ಕೆಳಗೆ ಹೋಗ್ಬಿಡ್ತಾಳೆ. ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಬಿಟ್ಟು ನೀನೇ ನೋಡ್ಕೊ ಅಂದ್ಕೊಂಡು ಹೇಳಿ ಕೆಳಗೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ದ ಕ್ರೊಕೊಡೈಲ್ ವಾಸ್ ಇನ್ ಎ ಸೀರಿಯಸ್ ಡೈಲೆಮ್ಮ. ಅಯ್ಯೋ ಏನು ಮಾಡಬೇಕೀಗ, ಇವನಿಗೆ ಈ ಟ್ರೀದಿಂದ ಮಂಕಿ ಕರ್ಕೊಂಡು ಬರಬೇಕು, ಇಲ್ದಿದ್ರೆ ನನ್ನ ಹೆಂಡತಿ ಕೊಂದಾಗ್ಬಿಡ್ತಾರೆ, ಏನು ಮಾಡಬೇಕು ಅಂತ ಇದಕ್ಕೆ ಡೈಲೆಮಾದಲ್ಲಿ ಇರ್ತದೆ, ಏನು ಮಾಡಲಿ ಅಂತ. He loved his wife. On the others, he loved his wife and he was very fond of his friend too. ತನ್ನ ಹೆಂಡತಿಗೂ ಪ್ರೀತಿ ಮಾಡ್ತಾನೆ, ಆನಂತರ ತನ್ನ ಫ್ರೆಂಡಿಗೂ ಪ್ರೀತಿ ಮಾಡ್ತಾನೆ. ಫೈನಲಿ he decided to be on the side of his wife. ಆನಂತರ ಏನು ಡಿಸೈಡ್ ಮಾಡ್ತಾನೆ, ಅಯ್ಯೋ ನಾನು ನನ್ನ ವೈಫಿನ ಮಾತು ಕೇಳೋದೇ ಸರಿ ಅಂದ್ಕೊಂಡು ಡಿಸೈಡ್ ಮಾಡ್ಕೊತಾನೆ. ಶಿ ವಾಸ್ ಹಿಸ್ ಲೈಫ್ ಪಾರ್ಟ್ನರ್ ಆಫ್ಟರ್ ಆಲ್. ನನ್ನ ಹೆಂಡತಿ ಅಂದರೆ ನನ್ನ ಲೈಫ್ ಪಾರ್ಟ್ನರ್, ಇದಂತೂ ಫ್ರೆಂಡ್ ಈಗೀಗಾಗಿದ್ದಾನೆ ಅಂದ್ಕೊಂಡ್ರೆ ತನ್ನ ಹೆಂಡತಿಗೆ ಚೂಸ್ ಮಾಡ್ತಾನೆ. ಐ ನೋ ಇಟ್ಸ್ ಅ ಸಿನ್ ಆ್ಯಂಡ್ ಬಿಟ್ರೆ ಟು ಅ ಫ್ರೆಂಡ್. ಇದೊಂದು ಪಾಪ ಮತ್ತು ದ್ರೋಹ ಫ್ರೆಂಡಿಗೆ ಅಂತ ಗೊತ್ತಿದೆ. ಬಟ್ ಐ ಹ್ಯಾವ್ ನೋ ಚಾಯ್ಸ್. ಬಟ್ ಇವನಿಗೆ ಏನೂ ಚಾಯ್ಸ್ ಇಲ್ಲ, ಹೆಂಡತಿ ಮಾತು ಕೇಳಲೇಬೇಕು. ಹಿ ಸೆಟ್ ಟು ಹಿಮ್ಸೆಲ್ಫ್, ಐ ವಿಲ್ ಇನ್ವೈಟ್ ದ ಮಂಕಿ ಹೋಮ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಮಂಕಿಗೆ ಮನೆಗೆ ಇನ್ವೈಟ್ ಮಾಡೋಣ, ಆನಂತರ ಏನಾಗುತ್ತೆ ನೋಡೋಣ ಅಂತ ಹೇಳ್ತಾನೆ. ಮೈ ವೈಫ್ ವಾಂಟ್ಸ್ ಯು ಓವರ್ ಫಾರ್ ದ ಮೀಲ್ ಡಿಯರ್ ಫ್ರೆಂಡ್. ಆನಂತರ ಮಂಕಿ ಹತ್ರ ಹೋಗಿ ಹೇಳ್ತಾನೆ, ನನ್ನ ಹೆಂಡತಿಗೆ ನೀನು ಮನೆಗೆ ಊಟಕ್ಕೆ ಬರಬೇಕು ಅಂತ ಆಸೆ, ಅದಕ್ಕೆ ಕರಿತಾ ಇದ್ದೀನಿ. ಸೆಟ್ ದ ಕ್ರೊಕೊಡೈಲ್ ಆ್ಯಂಡ್ ಹಿ ಇನ್ವೈಟೆಡ್ ದ ಮಂಕಿ ನೆಕ್ಸ್ಟ್. ಮಂಕಿಗೆ ಇನ್ವೈಟ್ ಮಾಡ್ತಾನೆ. ಯು ಮಸ್ಟ್ ಕಮ್ ಟು ಹೋಮ್ ವಿತ್ ಮೀ ಟುಡೇ. ಇವತ್ತು ನನ್ನ ಮನೆಗೆ ಬಾ, ಊಟಕ್ಕೆ ನಾನು ಕರಿತಾ ಇದ್ದೀನಿ, ನನ್ನ ಹೆಂಡತಿ ಕರಿತಿದ್ದಾಳೆ, ಇನ್ವೈಟ್ ಮಾಡ್ತೀನಿ ಅಂತ. ವಿತ್ ಪ್ಲೆಜರ್ ಸೆಟ್ ದ ಮಂಕಿ. ಮಂಕಿ ಏನು ಹೇಳ್ತದೆ, ಆಯಿತು ಖುಷಿಯಿಂದ ನಾನು ಬರ್ತೀನಿ ಅಂತೆ. ಐ ಆಮ್ ನೋ ಸ್ವಿಮ್ಮರ್ ಬಟ್ ಐ ಕ್ಯಾನ್ ರೈಡ್ ಆನ್ ಯುವರ್ ಬ್ಯಾಕ್ ಆ್ಯಂಡ್ ದೇ ಸೆಟ್ ಔಟ್. ನನಗೇನು ಈಜಾಡೋಕ್ಕೆ ಬರಲ್ಲ, ಸ್ವಿಮ್ಮಿಂಗ್ ಬರಲ್ಲ, ಬಟ್ ನಾನು ನಿನ್ನ ಮೈ ಮೇಲೆ ಕೂತ್ಕೊಂಡು ಬರ್ತೀನಿ, ನೋ ಪ್ರಾಬ್ಲಮ್ ಅಂದ್ಕೊಂಡು ಸೆಟ್ ಔಟ್ ಮಾಡ್ಕೋತಾರೆ. ಇನ್ ದ ಮಿಡ್ಲ್ ಆಫ್ ದ ರಿವರ್ ವೇರ್ ದ ಕರೆಂಟ್ ವಾಸ್ ದ ಸ್ಟ್ರಾಂಗೆಸ್ಟ್. ಕರೆಂಟ್ ಅಂದರೆ ಇಲ್ಲಿ ನೀರು ಎಷ್ಟು ತುಂಬ ಸ್ಟ್ರಾಂಗಾಗಿ ಆ ರಿವರ್ ಇದ್ದಾಗ ದ ಕ್ರೊಕೊಡೈಲ್ ಕುಡ್ ನೋ ಲಾಂಗರ್ ಹೈಡ್ ದ ಇಂಟೆನ್ಷನ್. ಕ್ರೊಕೊಡೈಲಿಗೆ ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ, ಹೇಳಿಬಿಡ್ತಾನೆ. ಸಾರಿ ಮೈ ಫ್ರೆಂಡ್ ಹಿ ಸೆಡ್ ಹೆಸಿಟೇಟಿಂಗ್ಲಿ. ಅಯ್ಯೋ ಸಾರಿ ಅಂದ್ಕೊಂಡು ಹೇಳ್ತಾನೆ. ಬಟ್ ಐ ಹ್ಯಾವ್ ಟು ಗೋ ಅಂಡರ್ ವಾಟರ್ ನೌ. ಈಗ ನಾನು ನೀರಿನ ಒಳಗೆ ಹೋಗಬೇಕು. ಐ ಹ್ಯಾವ್ ಬ್ರಾಟ್ ಯು ಟು ಕಿಲ್ ಯು. ನಾನಿಲ್ಲಿ ಯಾಕೆ ಕರ್ಕೊಂಡು ಬಂದೀನಿ ಅಂದರೆ ನಿನಗೆ ಸಾಯಿಸ್ಲಿಕ್ಕೆ ಕರ್ಕೊಂಡೆ, ನಾವು ನಿನಗೆ ತಿನ್ನಕ್ಕೆ ಅಂದ್ಕೊಂಡು ಕರ್ಕೊಂಡೆ. ಮೈ ವೈಫ್ ಕೆನಾಟ್ ಸರ್ವೈವ್ ವಿತೌಟ್ ಈಟಿಂಗ್ ಯುವರ್ ಹಾರ್ಟ್. ಗುಡ್ ಬೈ ಅಂತ ಇದೆ. ನಾನೀಗ ನೀರಿನ ಒಳಗೆ ಹೋಗ್ಬಿಡ್ತೀನಿ, ಅವಾಗ ನೀನು ಸತ್ತೋಗ್ಬಿಡ್ತೀನಿ, ನನ್ನ ಹೆಂಡತಿಗೆ ನಿನ್ನ ಹಾರ್ಟ್ ತಿನ್ನಬೇಕಂತ ಆಸೆ ಆಗದೆ, ಅದಕ್ಕೆ ಗುಡ್ ಬೈ ಅಂತ ಹೇಳ್ತದೆ. ದ ಮಂಕಿ ವಾಸ್ ಕೇರ್ಡ್ ಆ್ಯಂಡ್ ಡಿಸ್ಟ್ರೆಸ್ಡ್. ಅಯ್ಯೋ ಏನಪ್ಪ ಇದು ಹಿಂಗಾಗ್ತಾ ಇದೆ ಅಂದ್ಕೊಂಡು ಭಯ ಪಡ್ಕೊಂಡು ಸ್ಟ್ರೆಸ್ ತೊಗೊಂಡ್ಬಿಡ್ತದೆ. ಬಟ್ ಹಿ ವಾಸ್ ಸೆನ್ಸಿಬಲ್ ಆ್ಯಂಡ್ ಕ್ಲೆವರ್ ಲೈಕ್ ಅ ಮಂಕೀಸ್. ಆಲ್ ದ ಮಂಕೀಸ್ ತುಂಬ ಸೆನ್ಸಿಬಲ್ ಮತ್ತು ಕ್ಲೆವರ್ ಇರ್ತದೆ. ಹಿ ಕೆಪ್ಟ್ ಅ ಕೂಲ್ ಹೆಡ್. ತಡಿ ಯೋಚನೆ ಮಾಡೋಣ ಅಂತ. ಕಾಮ್ಲಿ ಹಿ ಸೆಡ್, ಐ ವುಡ್ ಡೂ ಎನಿಥಿಂಗ್ ಫಾರ್ ಯು ಆ್ಯಂಡ್ ಫಾರ್ ಯುವರ್ ಫ್ಯಾಮಿಲಿ. ಡೆಫಿನೆಟ್ಲಿ ನಾನು ನಿನಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಏನು ಬೇಕಾದರೂ ಮಾಡ್ತೀನಿ. ಯು ಆರ್ ಮೈ ಓನ್ಲಿ ಫ್ರೆಂಡ್. ನೀನು ನಂದು ಒಂದೇ ಒಂದು ಫ್ರೆಂಡ್. ಆಫ್ಟರ್ ಆಲ್ ವಾಟ್ ಈಸ್ ದ ಮಂಕೀಸ್ ಹಾರ್ಟ್ ಕಂಪೇರ್ಡ್ ವಿತ್ ದ ಲೈಫ್ ಆಫ್ ದ ಕ್ರೊಕೊಡೈಲ್ಸ್ ವೈಫ್. ನಿನ್ನ ವೈಫಿನ ಲೈಫ್ಗಿಂತ ಈ ಮಂಕಿದ ಹಾರ್ಟ್ ಏನು ದೊಡ್ಡದು ಅಂತ ಹೇಳ್ತಾನೆ. ಬಟ್ ಹೌ ಫುಲಿಶ್ ಕುಡ್ ಯು ಬಿ. ಆದರೆ ನೀನು ಎಷ್ಟು ಬುದ್ಧಿಯಾಗಿದೆಯಲ್ಲ. ವೈ ಡಿಡಂಟ್ ಯು ಟೆಲ್ ಮೀ ಬಿಫೋರ್. ಫಸ್ಟೇ ಹೇಳಬೇಕೋ ಇಲ್ಲ ನೀನು. ಐ ವುಡ್ ಹ್ಯಾವ್ ಬ್ರಾಟ್ ಮೈ ಹಾರ್ಟ್ ಅಲಾಂಗ್. ನನ್ನ ಹಾರ್ಟನ್ನು ನನ್ನ ಜೊತೆ ತೊಗೊಂಡು ಬರ್ತಾ ಇದ್ದೆ, ಯಾಕೆ ನೀನು ಹೇಳೇ ಇಲ್ಲ ಅಂತ ಹೇಳ್ತದೆ. ಬಟ್ ವೆರ್ ಈಸ್ ಯುವರ್ ಹಾರ್ಟ್ ಅಂತ ಕ್ರೊಕೊಡೈಲ್ ಕೇಳ್ತದೆ ಇನ್ನೋಸೆಂಟ್ಲಿ. ಎಲ್ಲಿದೆ ನಿನ್ನ ಹಾರ್ಟ್ ಅಂತ. ಐ ಥಾಟ್ ಯು ಕ್ಯಾರಿಡ್ ಇಟ್ ಆಲ್ ದ ಟೈಮ್. ನಿನ್ನ ಹಾರ್ಟನ್ನು ನಿನ್ನ ಜೊತೆ ದಿನಾಲೂ ಕ್ಯಾರಿ ಮಾಡ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ. ಅಫ್ಕೋರ್ಸ್ ನಾಟ್, ಇಟ್ಸ್ ದೇರ್ ಆನ್ ದ ಟ್ರೀ. ಅದು ನನ್ನ ಜೊತೆ ಇಲ್ಲ, ಟ್ರೀ ಹತ್ರ ಇದೆ ಅಂತ. ಲೆಟ್ಸ್ ಸ್ವಿಮ್ ಬ್ಯಾಕ್ ಅಟ್ ಒನ್ಸ್ ಆ್ಯಂಡ್ ಗೆಟ್ ಇಟ್. ಮತ್ತೆ ವಾಪಸ್ ಹೋಗೋಣ, ಮತ್ತೆ ನನ್ನ ಹಾರ್ಟನ್ನು ವಾಪಸ್ ತೊಗೊಂಡು ಬರ್ತೀನಿ ಅಂದ್ಕೊಳುತ್ತೆ. ಯುವರ್ ವೈಫ್ ಮಸ್ಟ್ ಬಿ ವೇಟಿಂಗ್. ಬಾ ಬೇಗ ವಾಪಸ್ ಹೋಗೋಣ, ನಿನ್ನ ವೈಫ್ ವೇಟ್ ಮಾಡ್ತಿದ್ದಾಳೆ ಅಂತ.
ರಿಪ್ಲೈಡ್ ದ ಮಂಕಿ ಆ್ಯಂಡ್ ಗೇನಿಂಗ್ ಕಾನ್ಫಿಡೆನ್ಸಿಂದ ಹೇಳ್ತಾರೆ. ಓ ಡಿಯರ್ ವಾಟ್ ಅ ಮಿಸ್ಟೇಕ್ ಹಿಸ್ ದ ಕ್ರೊಕೊಡೈಲ್. ಅಯ್ಯೋ ಏನು ಮಿಸ್ಟೇಕ್ ಮಾಡಿದ್ಯಪ್ಪ ನೀನು ಅಂತಿದೆ. ದೇ ಲಾಫ್ಟ್ ಲೌಡ್ಲಿ ಆ್ಯಂಡ್ ದ ಕ್ರೊಕೊಡೈಲ್ ಟುಕ್ ಅ ಫುಲ್ ಟರ್ನ್ ಟು ರೀಚ್ ದ ಟ್ರೀ. ಫುಲ್ ಟರ್ನ್ ಆಗಿ ಟ್ರೀಯಲ್ಲಿ ರೀಚ್ ಆಗೋಕ್ಕೆ ಹೋಗ್ತದೆ. ಆನ್ ದ ರಿವರ್ ಬ್ಯಾಂಕ್ ದ ಮಂಕಿ ಜಂಪ್ಡ್ ಆನ್ ದ ಟ್ರೀ ಆ್ಯಂಡ್ ಹೇವ್ಡ್ ಅ ಡೀಪ್ ಸೈ ಆಫ್ ರಿಲೀಫ್. ಅಬ್ಬಾ ಅಂತೂ ಬಂದು ಟ್ರೀ ಹತ್ರ ಬಂದೆ ಅಂತ ಒಂದು ಡೀಪ್ ಸೈ ತೊಗೊಳುತ್ತೆ, ಅಂದರೆ ಆ ಬ್ರೀತ್ ಇರ್ತಲ್ಲ ಆ ಥರ. ಹಿ ಪ್ಲಕ್ಡ್ ಅ ಫ್ರೂಟ್ ಆರ್ ಟೂ ಫ್ರಮ್ ದ ನಿಯರೆಸ್ಟ್ ಬ್ರಾಂಚ್ ಆ್ಯಂಡ್ ಥ್ರೋಯಿಂಗ್ ದೆಮ್ ಡೌನ್ ಸೆಡ್. 2 ಫ್ರೂಟ್ಸ್ ತೊಗೊಂಡು ಹಿಂಗೆ ಥ್ರೋ ಮಾಡ್ತಾರೆ ಅಂತ ಸೆಡ್. ಲೆಟ್ ಯುವರ್ ವೈಫ್ ಹ್ಯಾವ್ ಸಮ್ ಫ್ರೂಟ್ಸ್ ರಾದರ್ ದೆನ್ ಮೈ ಹಾರ್ಟ್. ಇದನ್ನೇ ಫ್ರೂಟ್ ನಿನ್ನ ಹೆಂಡತಿಗೆ ಕೊಡು ನನ್ನ ಹಾರ್ಟ್ಗಿಂತಂತೆ. ಫ್ರೆಶ್ ಫ್ರೂಟ್ಸ್ ಆರ್ ಗುಡ್ ಫಾರ್ ಮೈಂಡ್ ಆ್ಯಂಡ್ ಫಾರ್ ಬಾಡಿ. ಫ್ರೆಶ್ ಫ್ರೂಟ್ಸ್ ಗುಡ್ ಫಾರ್ ಮೈಂಡ್ಗೆ ಮತ್ತು ಬಾಡಿಗೆ ಗುಡ್ ಆಗಿರ್ತದೆ. ಗುಡ್ ಬೈ ಮೈ ಫ್ರೆಂಡ್ ಆ್ಯಂಡ್ ಇಫ್ ಯು ಡೋಂಟ್ ಮೈಂಡ್ ವಿ ವೋಂಟ್ ಮೀಟ್ ಅಗೇನ್. ಆಯಿತು, ನಾನೀಗ ಬಂದಿದ್ದೀನಿ, ಸಾಕು ನಿನ್ನ ಫ್ರೆಂಡ್ಶಿಪ್ಪು, ಇನ್ನು ಮುಂದೆ ನಾವಿಬ್ಬರು ಮೀಟ್ ಆಗೋದು ಬೇಡ. ದ ಕ್ರೊಕೊಡೈಲ್ ಸ್ಯಾಡರ್ ಆ್ಯಂಡ್ ದ ವೈಸರ್. ಸ್ಯಾಡ್ ಆಗಿ ವೈಸ್ ಆಗಿ ಶೆಡ್ 2 ಇಯರ್ಸ್ ವಿಚ್ ವೇರ್ ಜಿನ್ಯೂನ್ ಆ್ಯಂಡ್ ಟರ್ನ್ಡ್ ಬ್ಯಾಕ್ ಟು ದಿ ಹೋಮ್. ಬೇಜಾರಾಗಿ ಅಳುತ್ತೆ, 1-2 ಹನಿಗಳು ಬರ್ತವೆ ಕಣ್ಣಿಂದ, ಮತ್ತು ವಾಪಸ್ ಮನೆಗೆ ಹೋಗುತ್ತೆ. ಹಿ ವಾಸ್ ಇನ್ ಅ ಹರಿ ಟು ಟೆಲ್ ವೈಫ್ ಅ ಥಿಂಗ್ ಆರ್ ಅ ಟು. ಏನಾಯ್ತು ಇದೆಲ್ಲ ಹೇಳೋಕ್ಕೆ ಅಂದ್ಕೊಂಡು ವಾಪಸ್ ಹೋಗ್ತಾನೆ. ಸೊ ದಿಸ್ ಈಸ್ ದ ಸ್ಟೋರಿ ಫ್ರಮ್ ದ ಪಂಚತಂತ್ರ ಸ್ಟೋರಿ. ಬಿಫೋರ್ ಯು ಹ್ಯಾವ್ ಈ ಸ್ಟೋರಿನ ನೀವು ಮೊದಲೇ ಕೇಳಿರ್ತೀರ.